ರಾಜಯೋಗ ಇರುವ ರಾಶಿಗಳು ಯಾವುವು? ಈ ರಾಶಿಯವರು ಜೀವನದಲ್ಲಿ ದೊಡ್ಡ ಯಶಸ್ಸು ಪಡೆಯುತ್ತಾರೆಯೇ? ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ ರಾಜಯೋಗ ಎಂಬ ಪದವನ್ನು ನೀವು ಹಲವಾರು ಬಾರಿ ಕೇಳಿರಬಹುದು. ಆದರೆ ರಾಜಯೋಗ ಎಂದರೆ ಏನು? ಯಾವ ರಾಶಿಯವರಿಗೆ ರಾಜಯೋಗದ ಸಾಧ್ಯತೆ ಹೆಚ್ಚು ಎಂದು ಜ್ಯೋತಿಷ್ಯ ಸಂಪ್ರದಾಯ ಹೇಳುತ್ತದೆ? ರಾಜಯೋಗ ಇದ್ದರೆ ಪ್ರತಿಯೊಬ್ಬರೂ ಶ್ರೀಮಂತರಾಗುತ್ತಾರೆಯೇ? ರಾಜಯೋಗ ಯಾವಾಗ ಫಲ ನೀಡುತ್ತದೆ? ಇಂದಿನ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳೋಣ. ಗಮನಿಸಿ, ಈ ವಿಡಿಯೋದಲ್ಲಿರುವ ಮಾಹಿತಿ ಜ್ಯೋತಿಷ್ಯ ಸಂಪ್ರದಾಯಗಳ ಆಧಾರಿತವಾಗಿದೆ. ವ್ಯಕ್ತಿಯ ನಿಜವಾದ ಫಲಿತಾಂಶವು ಸಂಪೂರ್ಣ ಜಾತಕ, ಗ್ರಹಸ್ಥಿತಿ ಮತ್ತು ಜೀವನದ ಪರಿಶ್ರಮದ ಮೇಲೆ ಅವಲಂಬಿತವಾಗಿರುತ್ತದೆ. ರಾಜಯೋಗ ಎಂದರೇನು? ಜ್ಯೋತಿಷ್ಯದಲ್ಲಿ ಶುಭ ಗ್ರಹಗಳ ಅನುಕೂಲ ಸಂಯೋಗದಿಂದ ಉತ್ತಮ ಸ್ಥಾನಮಾನ, ಗೌರವ, ಸಂಪತ್ತು ಅಥವಾ ನಾಯಕತ್ವದ ಅವಕಾಶಗಳನ್ನು ಸೂಚಿಸುವ ಯೋಗಗಳನ್ನು ಸಾಮಾನ್ಯವಾಗಿ ರಾಜಯೋಗ ಎಂದು ಕರೆಯಲಾಗುತ್ತದೆ. ರಾಜಯೋಗ ಎಂದರೆ ಕೇವಲ ಹಣವಲ್ಲ, ಅದು ಗೌರವ, ಸ್ಥಾನಮಾನ, ಅಧಿಕಾರ, ಜನಪ್ರಿಯತೆ, ಉತ್ತಮ ಉದ್ಯೋಗ, ಸಮಾಜದಲ್ಲಿ ಹೆಸರು, ನಾಯಕತ್ವ ಇವುಗಳಿಗೂ ಸಂಬಂಧಿಸಿರಬಹುದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರು ಧೈರ್ಯಶಾಲಿಗಳು. ಪರಿಶ್ರಮದಿಂದ ದೊಡ್ಡ ಸಾಧನೆ ಮಾಡುವ ಗುಣ ಇವರಲ್ಲಿರಬಹುದು. ಸರಿಯಾದ ಸಮಯದಲ್ಲಿ ಉತ್ತಮ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ವೃಷಭ ರಾಶಿ. ವೃಷಭ ರಾಶಿಯವರು ತಾಳ್ಮೆ ಹಾಗೂ ಸ್ಥಿರತೆಯ ಗುಣ ಹೊಂದಿರುತ್ತಾರೆ. ಆರ್ಥಿಕ ಬೆಳವಣಿಗೆಯಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಮುನ್ನಡೆಯುವ ಸಾಧ್ಯತೆ ಇದೆ. ಮಿಥುನ ರಾಶಿ. ಬುದ್ಧಿವಂತಿಕೆ, ಮಾತಿನ ಕಲೆ ಮತ್ತು ಸಂವಹನ ಇವರ ಬಲ. ವ್ಯಾಪಾರ, ಶಿಕ್ಷಣ, ಮಾಧ್ಯಮ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಅವಕಾಶಗಳ ಬಗ್ಗೆ ಜ್ಯೋತಿಷ್ಯದಲ್ಲಿ ಉಲ್ಲೇಖವಿದೆ. ಕಟಕ ರಾಶಿ. ಕುಟುಂಬದ ಬೆಂಬಲ ಮತ್ತು ಭಾವನಾತ್ಮಕ ಬಲ ಇವರ ವಿಶೇಷತೆ. ಸಹನೆಯಿಂದ ಮುಂದುವರೆದರೆ ಉತ್ತಮ ಫಲ ಸಿಗಬಹುದು. ಸಿಂಹರಾಶಿ. ಸಿಂಹರಾಶಿಯನ್ನು ನಾಯಕತ್ವದ ರಾಶಿ ಎಂದು ಕರೆಯಲಾಗುತ್ತದೆ. ಆತ್ಮವಿಶ್ವಾಸ ಮತ್ತು ನಿರ್ಧಾರ ಸಾಮರ್ಥ್ಯದಿಂದ ಉನ್ನತ ಸ್ಥಾನಗಳಿಗೆ ಏರುವ ಸಾಧ್ಯತೆ ಇದೆ. ಕನ್ಯಾ ರಾಶಿ. ಶಿಸ್ತು, ಯೋಜನೆ ಮತ್ತು ಪರಿಶ್ರಮ ಇವರ ಬಲ. ನಿರಂತರ ಪ್ರಯತ್ನದಿಂದ ಯಶಸ್ಸು ಸಾಧಿಸುವ ಗುಣ ಇರಬಹುದು. ತುಲಾ ರಾಶಿ. ಸಮತೋಲನ, ನ್ಯಾಯ ಮತ್ತು ಉತ್ತಮ ಸಂಬಂಧಗಳನ್ನು ಕಾಪಾಡುವ ಗುಣ. ವ್ಯಾಪಾರ ಮತ್ತು ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಅವಕಾಶಗಳು ಹೆಚ್ಚಿರಬಹುದು. ವೃಶ್ಚಿಕ ರಾಶಿ. ದೃಢ ಸಂಕಲ್ಪ ಮತ್ತು ರಹಸ್ಯವನ್ನು ಕಾಪಾಡುವ ಗುಣ. ಸವಾಲುಗಳನ್ನು ಎದುರಿಸಿ ಯಶಸ್ಸು ಗಳಿಸುವ ಸಾಮರ್ಥ್ಯ ಇರಬಹುದು. ಧನುಸ್ಸು ರಾಶಿ. ಜ್ಞಾನ, ಧರ್ಮ ಮತ್ತು ಉನ್ನತ ಗುರಿಗಳತ್ತ ಆಸಕ್ತಿ. ವಿದೇಶ, ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅವಕಾಶಗಳ ಬಗ್ಗೆ ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ. ಮಕರ ರಾಶಿ. ಕಠಿಣ ಪರಿಶ್ರಮ ಇವರ ದೊಡ್ಡ ಶಕ್ತಿ. ತಡವಾಗಿ ಯಶಸ್ಸು ಬಂದರೂ ಸ್ಥಿರವಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಕುಂಭರಾಶಿ. ಹೊಸ ಆಲೋಚನೆಗಳು, ಸಮಾಜಮುಖಿ ಮನೋಭಾವ ಮತ್ತು ತಂತ್ರಜ್ಞಾನದಲ್ಲಿ ಆಸಕ್ತಿ.
ನವೀನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಸಾಧ್ಯತೆ. ಮೀನರಾಶಿ ದಯೆ, ಆಧ್ಯಾತ್ಮಿಕತೆ ಮತ್ತು ಸೃಜನಶೀಲತೆ, ಕಲೆ, ಸೇವೆ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯ. ರಾಜಯೋಗ ಫಲಿಸಲು ಏನು ಮಾಡಬೇಕು? ರಾಜಯೋಗದ ಬಗ್ಗೆ ಜ್ಯೋತಿಷ್ಯದಲ್ಲಿ ಹೇಳುವುದರ ಜೊತೆಗೆ ಜೀವನದಲ್ಲಿ ಯಶಸ್ಸಿಗಾಗಿ ಪರಿಶ್ರಮ, ಪ್ರಾಮಾಣಿಕತೆ, ಸಮಯದ ಮೌಲ್ಯ, ಉತ್ತಮ ಶಿಕ್ಷಣ, ಶಿಸ್ತು, ಹಿರಿಯರಿಗೆ ಗೌರವ, ದಾನ ಧರ್ಮ ಇವುಗಳು ಮುಖ್ಯ. ಯಾವ ದೇವರ ಆರಾಧನೆ? ಜ್ಯೋತಿಷ್ಯ ಸಂಪ್ರದಾಯದ ಪ್ರಕಾರ ಶಿವನ ಆರಾಧನೆ, ಶ್ರೀ ಮಹಾವಿಷ್ಣು, ಶ್ರೀ ಗಣೇಶ, ನವಗ್ರಹ ಪ್ರಾರ್ಥನೆ. ಭಕ್ತಿಯಿಂದ ಮಾಡುವ ಪೂಜೆ ಮನಸ್ಸಿಗೆ ನೆಮ್ಮದಿ ಮತ್ತು ಧೈರ್ಯ ನೀಡಬಹುದು. ಸ್ನೇಹಿತರೆ, ರಾಜಯೋಗ ಎಂದರೆ ಕೇವಲ ಅದೃಷ್ಟವಲ್ಲ, ಪರಿಶ್ರಮ, ಒಳ್ಳೆಯ ನಿರ್ಧಾರಗಳು ಮತ್ತು ಸದ್ಗುಣಗಳು ಕೂಡ ಜೀವನದ ಯಶಸ್ಸಿಗೆ ಬಹಳ ಮುಖ್ಯ. ಜ್ಯೋತಿಷ್ಯವು ಒಂದು ಮಾರ್ಗದರ್ಶನ ನೀಡಬಹುದು, ಆದರೆ ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಕ್ತಿ ನಿಮ್ಮ ಪರಿಶ್ರಮದಲ್ಲಿಯೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಶಿವಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಓಂ ನಮಃ ಶಿವಾಯ.